ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಮತ್ತು ಅರಣ್ಯ ಭೂಮಿ ಸಾಗುವಳಿದಾರರಿಗೆ ಹಕ್ಕುಪತ್ರಕ್ಕೆ ಒತ್ತಾಯಿಸಿ ಪ್ರತಿಭಟನೆ. ಬಳಸಗೋಡು ಗ್ರಾಮದ ಸರ್ವೆ ನಂಬರ್ 36ರ ನಿವಾಸಿಗಳಿಗೆ ಅರಣ್ಯ ಇಲಾಖೆ ನೋಟಿಸ್. ಧರ್ಮ ಕಾಲಂನಲ್ಲಿ ಹಿಂದೂ, ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ, ಉಪಜಾತಿ ಕಾಲಂನಲ್ಲಿ ಉಪಜಾತಿ ಭರಿಸಲು ಮೇಘರಾಜ್ ಮನವಿ. ಶರಾವತಿ ಪಂಪ್ ಸ್ಟೋರೇಜ್ ವಿರೋಧಿಸಿ ರೈತ ಸಂಘದಿಂದ ಅಕ್ಟೋಬರ್ 4ರಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯಿಂದ ದಿನೇಶ್ ರವಾಳ. ಜೂನಿಯರ್ ಶಟಲ್ ಹೆಗ್ಗೋಡಿನ ವಿಭವ ಮತ್ತು ಶ್ರೇರಕ್ಷಾ ಚೈನಾದಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆ. ಈಗ ಸುದ್ದಿಯ ವಿವರ. ಶರಾವತಿ ಮುಳುಗಡೆ ಸಂತ್ರಸ್ತರು ಮತ್ತು ಅರಣ್ಯ ಭೂಮಿ ವಾಸಿಗಳು ಸಾಗುವಳಿ ಮಾಡಿಕೊಂಡು ಬಂದಿರುವ ಭೂಮಿ ಮತ್ತು ವಾಸದ ಮನೆಗಳಿಗೆ ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿ ಸೋಮವಾರ ಮಲೆನಾಡು ರೈತ ಹೋರಾಟ ಸಮಿತಿ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಮಿತಿ ಜಿಲ್ಲಾ ಸಂಚಾಲಕ ತೀನಾ ಶ್ರೀನಿವಾಸ್ ಮಾತನಾಡಿದರು. ಪ್ರತಿಭಟನೆಯಲ್ಲಿ ದಿನೇಶ್, ಅಶೋಕ್, ಪರಶುರಾಮ್, ಸರ್ವೋತ್ತಮ್, ಮಂಜುನಾಥ್, ಕೃಷ್ಣಪ್ಪ, ನಾಗರಾಜ್, ಮಂಜಪ್ಪ, ಪುಟ್ಟಸ್ವಾಮಿ, ಮೋಹನ್, ಎಚ್.ಬಿ. ರಾಜಪ್ಪ, ಸುಗಂಧರಾಜ್, ಸುರೇಶ್, ರಾಘವೇಂದ್ರ ಶೇಖರಪ್ಪ ಇನ್ನಿತರರು ಹಾಜರಿದ್ದರು. ಜಿಲ್ಲೆಯಲ್ಲಿ ಅನ್ಯಾಯ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಯಾವ ರೀತಿ ಹೋರಾಟ ನಡೆಸಬೇಕು, ಇವರಿಗೆ ಏನಾದ್ರು ಬಿಸಿ ಎಣ್ಣೆ ಕಿವಿಗೆ ಬಿಡ್ಬೇಕಾ ಈ ಜನಪ್ರತಿನಿಧಿಗೆ, ಅಧಿಕಾರಿಗಳಿಗೆ? ಏನ್ ಮಾಡಬೇಕು ಅನ್ನೋದು ಮುಂದೆ ನಾವು ಆಲೋಚನೆ ಮಾಡಬೇಕಾಗಿದೆ. ಇವತ್ತು ಬಂದಿದ್ದೀರಿ, ನಮ್ಮ ಬೇಡಿಕೆ ನೀವು ತೀರ್ಮಾನ ಮಾಡಿ ಹೋಗ್ಬೇಕು. ಇಲ್ಲಿ ಬಂದವ್ರು ಹುಡುಗಾಟಿಗೆ ಬಂದವರಲ್ಲ, ಹುಡುಗಾಟಿಗೆಲ್ಲ ಬಂದಿದ್ದು. ನಮ್ಮ ಬೇಡಿಕೆ ಈಡೇರೋ ತನಕ ಎಲ್ಲ ರೀತಿಯ ಹೋರಾಟ ಮಾಡಬೇಕು. ಈ ಸಮಸ್ಯೆ ಬಗ್ಗೆ ನಮ್ಮ ಶಾಸಕರ ಕ್ಷೇತ್ರದಲ್ಲಿ, ಗೋಪಾಲಕೃಷ್ಣ ಅವರ ಕ್ಷೇತ್ರದಲ್ಲಿ ಸುಮಾರು 18,000 ಜನ ಅರಣ್ಯ ಭೂಮಿಯಲ್ಲಿ ವಾಸ ಮಾಡಿದವರು, ಸಾಗುವಳಿ ಮಾಡಿದವರು ಇದ್ದಾರೆ. ಶರಾವತಿ ಮುಳುಗಡೆ ಸಂತ್ರಸ್ತರು ಸುಮಾರು 10,000 ಜನ ಇದ್ದಾರೆ. ನಮ್ಮ 15 ದಿನದಲ್ಲಿ ಈ ಬೇಡಿಕೆ ಇವತ್ತು ಮಂತ್ರಿ, ಕ್ಯಾಬಿನೆಟ್ ಮಂತ್ರಿ ಗ್ರೇಡ್ ಅವರು, ಗೋಪಾಲಕೃಷ್ಣ ಅವರು 15 ದಿನದಲ್ಲಿ ಈ ನಮ್ಮ ಮುಳುಗಡೆಯವ್ರ ಸಮಸ್ಯೆ ನಮ್ಮ ಮುಖ್ಯಮಂತ್ರಿ ಜೊತೆ ಮಾತಾಡಿ, ನಮ್ಮ ರೈತರ ಸಭೆಯನ್ನ ಮುಖ್ಯಮಂತ್ರಿ ಜೊತೆ ಮಾಡದೇ ಇದ್ರೆ ಇಲ್ಲಿ ಚಳವಳಿ ಮಾಡೋರೆಲ್ಲ MLA ಆಫೀಸ್ ಎದುರಿಗೆ ಮಾಡಬೇಕಾಗುತ್ತೆ. ಮಾಡೇ ಮಾಡ್ತೀನಿ, ಸುಮ್ಮನೆ ಇರಲ್ಲ. ಈ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವ್ರ ಆಫೀಸ್ ಎದುರುಗಡೆನೂ ನಾವು ಧರಣಿ ಮಾಡಬೇಕಾಗುತ್ತೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ರೈತರು ಶಾಲಾ ಕಂಡು ಪ್ರಮಾಣ ಮಾಡಿದ್ರು, ರೈತರು ಬಜೆಟ್ ಮಾಡ್ತೀವಿ ಅಂದ್ರು. ನಿಮ್ಮ ಮಗನ್ನ MP ಮಾಡಕ್ಕಾಗ್ತದೆ, ಇನ್ನೊಬ್ಬ ಮಗನ್ನ MLA ಮಾಡಕ್ಕಾಗತ್ತೆ? 15 ದಿನದಲ್ಲಿ, ಕಳೆದ ವಿಧಾನಸಭೆ ಚುನಾವಣೆ ಮೊದಲು ಈಡಿಗರ ಭವನದಲ್ಲಿ ಶಿವಮೊಗ್ಗದಲ್ಲಿ 15 ದಿನದಲ್ಲಿ ನಮ್ಮ ಸರ್ಕಾರ ಇಲ್ಲಿಂದ ಡೆಲ್ಲಿವರೆಗೂ ಇದೆ, 15 ದಿನದಲ್ಲಿ ಬಗೆಹರಿಸ್ತೀನಿ ಅಂತ ಯಡಿಯೂರಪ್ಪನವ್ರು ಹೋಗಿದ್ರು. ಯಡಿಯೂರಪ್ಪನವ್ರ ಬಾಯಲ್ಲಿ ಏನ್ ಇಟ್ಕೊಂಡಿದ್ದೀರಿ? ಮುಳುಗಡೆ ಸಮಸ್ಯೆ ಬಗ್ಗೆ ಯಾಕೆ ಮಾತಾಡಲ್ಲ? ಇವತ್ತು ಶಿಕಾರಿಪುರದಲ್ಲಿ ಮುಳುಗಡೆ ಸಂತ್ರಸ್ತರು 6 ಗ್ರಾಮದಲ್ಲಿದ್ದಾರೆ. ಎಡಕೊಪ್ಪ, ಗೊಬ್ಬರದೊಂಡ, ಕಟ್ಗೆಹಳ್ಳ, ಮುಡುಬು ಸಿದ್ದಾಪುರ, ಬಹಳ ಕಡೆಗಳಲ್ಲಿದ್ದಾರೆ. ಅರಣ್ಯ ಭೂಮಿಯಲ್ಲಿ ಹಕ್ಕುಪತ್ರ ಕೊಟ್ಟಿದ್ದಾರೆ, ಬೋಗಸ್ ಹಕ್ಕುಪತ್ರ ಅಂತ ಯಾರು ಮಾತಾಡಬೇಡಿ, ಬೋಗಸ್ ಹಕ್ಕುಪತ್ರ ಕೊಟ್ಟಿದ್ದಾರೆ ಅಂತ 1,000 ಜನಕ್ಕೆ ಶಿಕಾರಿಪುರದಲ್ಲಿ ನೋಟಿಸ್ ಬಂದಿದೆ. ದೇವರಾಜ್ ಅರಸು ಕೊಟ್ಟಿರೋ ಹಕ್ಕುಪತ್ರ, ಬಂಗಾರಪ್ಪನವ್ರು ಕೊಟ್ಟಿರೋ ಹಕ್ಕುಪತ್ರ, ಕಾಗೋಡು ತಿಮ್ಮಪ್ಪನವ್ರ ಕಾಲದಲ್ಲಿ ಕೊಟ್ಟಿರೋ ಹಕ್ಕುಪತ್ರನ 130 ವರ್ಷದಿಂದ 100 ವರ್ಷದಿಂದ ಫಾರೆಸ್ಟ್ ಆಗಿತ್ತು ಅಂತ ಈಗ ನೋಟಿಸ್ ಕೊಡ್ತಾರೆ. ಸತ್ತೋಗಿತ್ತೇನ್ರಿ ಅರಣ್ಯ ಇಲಾಖೆ? ಆಡಳಿತ ಹೆಂಗಿದೆ ಅಂದ್ರೆ ಯಜಮಾನ್ರೆ, ನಾಯಿ ಕಂಟ್ರೋಲ್ ಮಾಡಕ್ಕೆ ಸುಪ್ರೀಂ ಕೋರ್ಟ್ ಹೇಳ್ಬೇಕು. ಇವ್ರು ಮುನ್ಸಿಪಾಲಿಟಿಗೆ, DC-ಗೆ, AC-ಗೆ ನಾಯಿ ಹಿಡೀರಿ, ನಾಯಿ ಮರಿ ಜಾಸ್ತಿ ಹಾಕ್ಯವ ಅಂತ ಸುಪ್ರೀಂ ಕೋರ್ಟ್ ಹೇಳ್ಬೇಕು. ಇವ್ರ ಸರ್ಕಾರ ಸತ್ತಿದ್ಯಾ? ಕಸ ತೆಗಿರಿ, ಕಸನ್ನೆಲ್ಲ ಒಟ್ಟು ಮಾಡಿ, ಕಸನ್ ಗೊಬ್ಬರ ಮಾಡಿ, ಕರ್ಗದನ್ನೆಲ್ಲ ಮತ್ತೊಂದ್ಸರಿ ಪ್ರಾಡಕ್ಟ್ ಮಾಡ್ರಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ಬೇಕು. ಬೆಂಗಳೂರಲ್ಲಿ ರಸ್ತೆ ರಿಪೇರಿ ಮಾಡ್ರಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ಬೇಕು. ಇಲ್ಲಿ ಕೆಲವರು ಮುಖ ಕಾಳಕ್ಕೆ ಫ್ಲೆಕ್ಸ್ ಹಾಕ್ತಾರೆ, ಅಯ್ಯೋ ಅವ್ರು ಹುಟ್ಟಿದಬ್ಬ ಅಂತ. ಎಲ್ಲ ಪುಡಿ ರಾಜಕಾರಣಿಗಳು, ದೊಡ್ಡ ರಾಜಕಾರಣಿಗಳು ಹುಟ್ಟಿದಬ್ಬನ ಯಾವನಿಗಾರು ಉಪಕಾರ ಮಾಡಿದ್ದೀನಿ? ಯಾವನಿಗೆ ಉಪಕಾರ ಮಾಡಿದ್ದೀನಿ? ಹುಟ್ಟೇನ್ ಸಾರ್ಥಕ. ವರ್ಷ ಆಗಿದೆ ಜಮೀನು ಹೊಡೆದೆ. ಆರಂಭದಲ್ಲಿ 1959ರಿಂದ 64ರವರೆಗೆ 9,600 ಎಕರೆ ಕೊಟ್ಟಿದ್ರು, ರಿಲೀಸ್ ಮಾಡಿದ್ರು. ರಿಲೀಸ್ ಅಂದರೆ
ಮುಳುಗಡೆ ಸಂತ್ರಸ್ತರಿಗೆ ರಿಲೀಸು, ಅರಣ್ಯ ಭೂಮಿಯನ್ನು ರಿಲೀಸ್ ಮಾಡಿದ್ರು, ಕೊನೆಗೆ ಅದು ಕಂದಾಯ ಭೂಮಿ ಆಗಲೇ ಇಲ್ಲ. ಇವತ್ತು ಸುಪ್ರೀಂ ಕೋರ್ಟಿಗೆ ಅರಣ್ಯ ಭೂಮಿಯನ್ನು ಮುಳುಗಡೆ ಸಂತ್ರಸ್ತರಿಗೆ ಕೊಡೋದಕ್ಕೆ, ಅವ್ರು ಸಾಗುವಳಿ ಮಾಡಿ ತೋಟ ಗದ್ದೆ ಮಾಡಿ ಮನೆ ಕಟ್ಕೊಂಡಿರೋ ಭೂಮಿಯನ್ನು ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕು ಅಂತ ಒಂದು ಪತ್ರ ಬರೆದ್ರು. ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಹೋಗ್ರಿ ಅಂದರು. ಇವತ್ತು ನಮ್ಮ ಮುಳುಗಡೆ ಸಂತ್ರಸ್ತರು ಅವರಿಗೆ ಒಂದು ನೋಟಿಸ್ ಬಂತು, ಡ್ಯಾಮ್ ಕಟ್ಟಿ ಇನ್ನೇನು ನೀರು ಬಿಡೋ ಹೊತ್ತಿಗೆ ಒಂದು ನೋಟಿಸ್ ಬಂತು. ಏನಂತ, ರಸ್ತೆ ಇದ್ರೆ ನಿಮಗೆ ಸಾಮಾನು ತಗೊಂಡು ಹೋಗಕ್ಕೆ ಲಾರಿ ಕೊಡ್ತೀವಿ, ಇಲ್ದಿದ್ರೆ ನೀವೇ ಸಾಗಿಸ್ಕೋಬೇಕು ಅಂತ ಕೊಟ್ಟರು. ಅನಾಥರನ್ನು ಮಾಡಿದ್ರು ಜನರನ್ನ. ಸಾಗರ ಹೊಸನಗರದ ಎಲ್ಲ ರೈತರನ್ನ, ಗೇಣಿದಾರನ್ನ, ಕೂಲಿಕಾರರನ್ನ ಅನಾಥರು ಮಾಡಿ ಬೇರೆ ಕಡೆ ಕಳ್ಸೋದಕ್ಕೆ ಮಾಡಿ ಕಳಿಸಿದ್ರು. ಆದರೆ ಇವತ್ತವರೆಗೂ ಸಮಸ್ಯೆ ಬಗೆಹರಿದಿಲ್ಲ. ಬಹಳ ಸರ್ಕಾರಗಳು ಬಂದು ಹೋಗಿದ್ದಾವೆ, ಆದರೆ ಬಗೆಹರಿಲಿಲ್ಲ. ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಒಂದು ಸುಪ್ರೀಂ ಕೋರ್ಟಿಗೆ ಮಧ್ಯಂತರ ಅರ್ಜಿ ಸಲ್ಲಿಸಿದ್ರು. ಆ ಮಧ್ಯಂತರ ಅರ್ಜಿಯಲ್ಲಿ ಏನು ಹೇಳಿದೆ ಸುಪ್ರೀಂ ಕೋರ್ಟು, ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆಯನ್ನ ಜನವರಿ 20ರೊಳಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಾಗರ ತಾಲೂಕಿನ ಬಳಸಗೋಡು ಗ್ರಾಮದ ಸರ್ವೆ ನಂಬರ್ 36ರ ನಿವಾಸಿಗಳಿಗೆ ಅರಣ್ಯ ಇಲಾಖೆ ನೋಟಿಸ್ ನೀಡಿರುವುದನ್ನು ಖಂಡಿಸಿ ಸೋಮವಾರ ಗ್ರಾಮಸ್ಥರು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಹುಚ್ಚಪ್ಪ ಬಳಸಗೋಡು, ಮಂಜುನಾಥ್ ಆರ್, ವಿಷ್ಣುಕುಮಾರ್, ರೇವಣಸಿದ್ದೇಶ್ವರ ಸ್ವಾಮಿ, ಸುನಿಲ್, ಆನಂದ್, ಶರಣ್ ಕುಮಾರ್, ಉಮೇಶ್, ಶೇಖರ್, ಅಶೋಕ್, ವೀರೇಶ್, ತೋಹಿಬ್, ಮೊಹಮ್ಮದ್ ಗೌಸ್, ಅಬ್ದುಲ್ ಖಾದರ್, ಅಬ್ದುಲ್ ಕರೀಂ ಇನ್ನಿತರರು ಹಾಜರಿದ್ದರು. ಅವಾಗ ಏನು ಲೇಔಟ್ ಮಾಡಬೇಕಾದ್ರೆ ಅರಣ್ಯಾಧಿಕಾರಿಗಳು ಒಪಿನಿಯನ್ ಕೊಡಬೇಕು. ಆ ಒಪಿನಿಯನ್ ಕೊಡ್ಬೇಕಾದ್ರೆ ಒಪಿನಿಯನ್ ಇದೇ ಇಲಾಖೆಯಲ್ಲಿ ಇವರು ಅಲ್ಲ, ಇವ್ರು ನಮಗೆ ಗೊತ್ತಿಲ್ಲ ಅಂತಾರೆ. ಇನ್ನೋರು ಕೊಟ್ಟಿದ್ದಾರೆ. ಹಾಗಿದ್ದ ಮೇಲೆ ಇದೇ ಇಲಾಖೆ ಅದೇ ದರ್ಜೆಯ ಅಧಿಕಾರಿಗಳಿದ್ದಾರೆ. ಇವತ್ತು ಜಾಡಿ ನೆನಪಾಗ್ಬಿಟ್ಟಿದೆ. ಆದ್ರೆ RTC ಒಳಗಡೆ ಎಲ್ಲೂ ಸಹಿತ ಆ ಜಾಡಿ ಆಗಲಿ, ಸಪ್ಪಿನ ಬೆಟ್ಟ ಆಗಲಿ, ಹುಲ್ಬನಿ ಆಗಲಿ ಎಲ್ಲೂ ಕಾಣೋದಿಲ್ಲ. ನಮ್ಮ ರಾಜ್ಯದಲ್ಲಿ 4 ಲಕ್ಷಕ್ಕಿಂತ ಹೆಚ್ಚು ಕುಟುಂಬಗಳು ಇವತ್ತು ಅರಣ್ಯದಲ್ಲಿ ವಾಸ ಮಾಡ್ತಿದ್ದಾರೆ, ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದಾರೆ, ಅಭಯಾರಣ್ಯದಲ್ಲಿ ವಾಸ ಮಾಡ್ತಿದ್ದಾರೆ. ಸಾಗರ ಒಂದೇ ತಾಲೂಕಿನಲ್ಲಿ 15,000ಕ್ಕಿಂತ ಹೆಚ್ಚು ಕುಟುಂಬಗಳು ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದಾರೆ. ಅವರಿಗೆ ಹಕ್ಕು ಸಿಗಬೇಕಾದಂಥದ್ದು ಹೋರಾಟ ನಡೀತಾ ಇದೆ. ಜೊತೆಗೆ ಮುಳುಗಡೆ ಸಂತ್ರಸ್ತರದ್ದು ಕಳೆದ 70 ವರ್ಷದಿಂದ ಸಹಿತ ಅವ್ರಿಗೆ ನ್ಯಾಯ ಸಿಗದೆ ಇರತಕ್ಕಂಥದ್ದಿದೆ. ಅವರು ಹಾಗೇನೆ ನ್ಯಾಯ ಸಿಗದೇನೆ ಹೋರಾಟ ಮಾಡ್ತಾ ಇದ್ದಾರೆ. ಇವೆಲ್ಲ ಸಮಸ್ಯೆಗಳ ನಡುವೆ ಇವತ್ತು ಜಾಡಿನ ಹಿಡ್ಕೊಂಡಿದ್ದಾರೆ. ಇವರು ಜಾಡಿ, ಹರಾಜು ಜಾಡಿ ಅಂತ ಇವ್ರದ್ದು. 36ರಲ್ಲಿ ಹರಾಜು ಜಾಡಿ ಪ್ರದೇಶದಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿದಿರಿ ಅಂತ ಹೇಳಿ ಇವತ್ತು ನೋಟಿಸ್ ಜಾರಿ ಮಾಡಿದ್ದಾರೆ. ಹಾಗಾಗಿ ಇದು ತಲಾಂತರದಿಂದ ವಾಸ ಮಾಡ್ತಾ ಇರತಕ್ಕಂಥದ್ದು. ಅರಣ್ಯಾಧಿಕಾರಿಗಳು ಈ ವಿಷಯದಲ್ಲಿ ಯಾವುದು ಈ ಜಾಡಿ ಇರ್ಬೋದು, ಹುಲ್ಬನ್ನಿ ಇರ್ಬೋದು, ಇಂಥದಕ್ಕೂ ಇವತ್ತು ಕೈ ಹಾಕ್ತಿದ್ದಾರೆ. ಅಂದ್ರೆ ಈ ಆಡಳಿತ ವ್ಯವಸ್ಥೆ ಹಾಳಾಗಿರೋ ಉದಾಹರಣೆ ಕಾಣಿಸ್ತಾ ಇದೆ. ಅಧಿಕಾರಿಗಳಿಗೆ ಮಂತ್ರಿಗಳ ಕಂಡ್ರೆ ಭಯ ಇಲ್ಲ, ಇವತ್ತು ಶಾಸಕರ ಕಂಡ್ರೆ ಭಯ ಇಲ್ದಿರೋ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರೋ ಅಂತದ್ದು ನಾವು ಕಾಣ್ತಾ ಇದೀವಿ. ಯಾರಪ್ಪ ಅರ್ಜಿ ಕೊಟ್ರಂತೆ, ಅರ್ಜಿ ಕೊಟ್ರೆ ಅವರನ್ನ ತೆರವು ಮಾಡೋದಕ್ಕೆ ನೋಟಿಸ್ ಕೊಡ್ತಾರೆ ಅನ್ನೋದಾದ್ರೆ, ಇವತ್ತು ಶಿವಮೊಗ್ಗ ನಗರ ವ್ಯಾಪ್ತಿ ಏನಿದೆಯಲ್ಲ, ಶಿವಮೊಗ್ಗದ APMC ವರೆಗೆ ಸಹಿತ ಇವತ್ತು ಫಾರೆಸ್ಟ್ ಅರಣ್ಯ, APMC ಸಹಿತ ಇವತ್ತು ಅರಣ್ಯದ ವ್ಯಾಪ್ತಿ ಒಳಗಡೆ ಇದೆ. ಶಿವಮೊಗ್ಗದ ಪೊಲೀಸ್ ಸ್ಟೇಷನ್ ಸಹಿತ ಇವತ್ತು ಅರಣ್ಯದ ವ್ಯಾಪ್ತಿ ಒಳಗೆ ಬರುತ್ತೆ. ಈ ರೀತಿ ಅರಣ್ಯ ಪ್ರದೇಶದಲ್ಲಿ ನಗರಗಳು ಸಹಿತ ಬಂದಿದ್ದಾವೆ. ಅವ್ರನ್ನೆಲ್ಲ ಒಕ್ಕಲೆಬ್ಬಿಸ್ಬಿಡ್ತೀರಾ ನೀವು? ಬಡವರಿಗೆ ಒಂದು ಕಾನೂನು, ಶ್ರೀಮಂತರಿಗೆ ಒಂದು ಕಾನೂನು, ಲೇಔಟ್ ಮಾಡೋರಿಗೆ ಒಂದು ಕಾನೂನು. ಈ ರೀತಿ ಇದನ್ನ ನಾವು ಖಂಡಿಸ್ತೇವೆ, ಈ ನೀತಿಯನ್ನ ಖಂಡಿಸ್ತೇವೆ. ಮುಂದಿನ ದಿವಸದಲ್ಲಿ ಯಾರಿಗೂ ಇವತ್ತು ನೋಟಿಸ್ ಕೊಟ್ಟಿದ್ದಾರೆ, ಅವ್ರು ಯಾರು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ಮುಂದಿನ ದಿವಸದಲ್ಲಿ ಈ ಜಾಡಿ, ಹುಲ್ಬನಿ ಇಂಥವಕ್ಕೂ ಸಹಿತ ಅರಣ್ಯಾಧಿಕಾರಿಗಳು ನೋಟಿಸ್ ಕೊಡ್ತಾರೆ, ಕಂದಾಯ ಇಲಾಖೆಯರು ತೊಂದರೆ ಕೊಡ್ತಾರೆ. ಅಂದ್ರೆ ಮುಂದಿನ ದಿವಸದಲ್ಲಿ ಅಹೋರಾತ್ರಿ ಹೋರಾಟವನ್ನ ಈ ಅಧಿಕಾರಿಗಳ ಮೇಲೂ ಮಾಡ್ಬೇಕಾಗತ್ತೆ, ಸರ್ಕಾರದ ಮೇಲೂ ಮಾಡ್ಬೇಕಾಗತ್ತೆ, ಚುನಾಯಿತ ಪ್ರತಿನಿಧಿಗಳ ಮೇಲೂ ಮಾಡಕ್ಕಾಗತ್ತೆ ಅಂತಕ್ಕಂಥ ಎಚ್ಚರಿಕೆನ ಈ ಸಂದರ್ಭದಲ್ಲಿ ಈ ರೀತಿ ಹೆದರಿಕೆ, ಈ ರೀತಿ ಹೆದರಿಕೆ ಇಲ್ದಂಗೆನೆ, ಭಯ ಇಲ್ದಂಗೆನೆ ಇವತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅಂದ್ರೆ ಹಿಂದಿದೆ DK ಶಿವಕುಮಾರ್, ಸಿದ್ದರಾಮಯ್ಯನವರು ಬಹಳ ದೊಡ್ಡ ಸಮಾವೇಶ ಮಾಡಿ ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡೋರಿಗೆ
ಜಾತಿ ಜನಗಣತಿಯ ಧರ್ಮದ ಕಾಲಂನಲ್ಲಿ ಹಿಂದೂ ಧರ್ಮವೆಂದು, ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ, ಉಪಜಾತಿ ಕಾಲಂನಲ್ಲಿ ಬೇರೆ ಬೇರೆ ಉಪಜಾತಿ ನಮೂದಿಸುವಂತೆ ವೀರಶೈವ ಲಿಂಗಾಯತ ಸಮಾಜದ ಪ್ರಮುಖರಾದ ಟಿ.ಡಿ. ಮೇಘರಾಜ್ ಒತ್ತಾಯಿಸಿದ್ದಾರೆ. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸೋಮವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ BA ಇಂದುಧರ ಬೇಸೂರು, KV ಪ್ರವೀಣ್, ದಿನೇಶ್ ಬರದವಳ್ಳಿ, ಅರುಣ್ ಪಾಟೀಲ್, ಕುಮಾರ್, ಸಚಿನ್, ಸಂಜಯ್ ಕುಮಾರ್ ಇನ್ನಿತರರು ಹಾಜರಿದ್ದರು. ವಿಶೇಷವಾಗಿ ಜಾತಿ ಗಣತಿ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಗೊಂದಲವನ್ನು ಸೃಷ್ಟಿ ಮಾಡಿದೆ ಅಂದರೆ ಅತಿಶಯೋಕ್ತಿ ಆಗಲ್ಲ. ಆ ಗೊಂದಲಕ್ಕೆ ಅನೇಕ ಕಾರಣ. ಮೊದಲನೇದು, ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನು ನಡೆಸಲಿಕ್ಕೆ ನಿರ್ಣಯ ಮಾಡಿ ದಿನಾಂಕವನ್ನು ಘೋಷಣೆ ಮಾಡಿದೆ. ಅದರ ಮಧ್ಯದಲ್ಲಿ ಈ ಹಿಂದೆ ಸುಮಾರು 180 ಕೋಟಿ ರೂಪಾಯಿಗಳನ್ನು ವ್ಯಯ ಮಾಡಿ ಜಾತಿ ಗಣತಿ ರಾಜ್ಯದಲ್ಲಾಗಿತ್ತು. ಕಾಂತರಾಜ್ ವರದಿ ಸಹಿತವಾಗಿ ಇಲ್ಲಿಯವರೆಗಿನ ಆ ಗಣತಿ ಪೂರ್ಣ ವ್ಯರ್ಥ ಅನ್ನೋ ಸ್ಥಿತಿಗೆ ಬಂದಿರೋದು ವಿಷಾದ. ಅದೇ ಸಂದರ್ಭದಲ್ಲಿ ಸುಮಾರು 470 ಕೋಟಿ ವ್ಯಯ ಮಾಡಿ ಹೊಸದಾಗಿ ಜಾತಿ ಗಣತಿ ಆರಂಭ ಆಗಿದೆ ಅನ್ನೋದನ್ನು ನಾವು ನೀವೆಲ್ಲರೂ ಕೂಡ ಗಮನಿಸಿದ್ದೀವಿ. ಜನರಲ್ ಗೊಂದಲ ಯಾಕೆ ಅನ್ನೋದಕ್ಕೆ ಮೊದಲ ಕಾರಣ, ಜಾತಿಯ ಮುಂದೆ ಉದಾಹರಣೆಗೆ ವೀರಶೈವ ಇದ್ರೆ ಕ್ರಿಶ್ಚಿಯನ್ ವೀರಶೈವ, ಒಕ್ಕಲಿಗ ಇದ್ರೆ ಕ್ರಿಶ್ಚಿಯನ್ ಒಕ್ಕಲಿಗ, ಕುರುಬ ಇದ್ರೆ ಕುರುಬ ಒಕ್ಕಲಿಗ, ಈ ರೀತಿಯ ಉಲ್ಲೇಖಗಳಾಗಿದ್ದು ತೀವ್ರವಾದಂತಹ ಆಕ್ಷೇಪಗಳು, ಜನರ ಪ್ರತಿರೋಧ. ಇದಕ್ಕೆ ಮಣಿದ ಸರ್ಕಾರ ಕ್ರಿಶ್ಚಿಯನ್ ಜೊತೆಗಿನ ಹಿಂದೂ ಸಮಾಜದ ಜಾತಿಗಳನ್ನು ಇಟ್ಟಿರ್ತಕ್ಕಂಥದ್ದು ಹೋರಾಟಕ್ಕೆ ಸಂದಿರ್ತಕ್ಕಂಥ ಜಯ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ವಿಜಯವಾಣಿ ಸಹಿತವಾಗಿ ಪ್ರಮುಖ ವೃತ್ತಪತ್ರಿಕೆಗಳಲ್ಲಿ ಉಲ್ಲೇಖ ಆಗಿದೆ. ಮುಸ್ಲಿಂ ಜಾತಿಗಳ ಹೆಸರಿನ ಜೊತೆಗೆ ಹಿಂದೂ ಜಾತಿಗಳ ಕೂಡ ಫಾರ್ಮೆಟ್ನಲ್ಲಿ ಮಿಶ್ರಣ ಆಗಿರೋದನ್ನ ಸಚಿತ್ರ ಸಹಿತವಾಗಿ ಉಲ್ಲೇಖ ಮಾಡಿದೆ. ಸುಮಾರು 450 ಕೋಟಿಗಿಂತ ಹೆಚ್ಚು ವ್ಯಯ ಮಾಡಿ ನಡೀತಾ ಇರ್ತಕ್ಕಂಥ ಈ ವ್ಯವಸ್ಥೆ ಇನ್ನು 15 ದಿನಗಳ ಕಾಲ ನಮಗೆ ಬೇಕೋ ಬೇಡೋ ಗೊತ್ತಿಲ್ಲ, ಆದರೆ ಸರ್ಕಾರ ತೀರ್ಮಾನ ಮಾಡಿದೆ ಅದಾಗಬೇಕು. ಇದರ ಮಧ್ಯೆ ನಾವು ಸಾಗರ ಭಾಗದ ಎಲ್ಲ ಪ್ರಮುಖರು, ವಿಶೇಷವಾಗಿ ವೀರಶೈವ ಸಮುದಾಯದ ಮಧ್ಯೆ ಈ ಗಣತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗೊಂದಲಕ್ಕೆ ತೆರೆ ಎಳಿಬೇಕು ಅಂತಕ್ಕಂಥ ನಿರ್ಣಯಕ್ಕೆ ಬಂದು ನಿನ್ನೆ ಸುಮಾರು 30 ಜನಕ್ಕೂ ಹೆಚ್ಚು ಜನ ಪ್ರಮುಖರುಗಳು ನಾವು ಒಟ್ಟಿಗೆ ಸೇರಿ ಒಂದು ನಿರ್ಣಯಕ್ಕೆ ಬಂದಿದ್ದೇವೆ. ಕಾಲಂ ನಂಬರ್ 7, 8, 9, 10. ಮೊದಲನೇದು ಧರ್ಮ 8ನೇ ಕಾಲದಲ್ಲಿ ವೀರಶೈವ ಲಿಂಗಾಯತ ಬಂಧುಗಳೆಲ್ಲರೂ ಕೂಡ ಹಿಂದೂ ಧರ್ಮ ಅಂತ ಹೇಳಿ ಬರೆಸಬೇಕು. ಹಿಂದೂ ಅನ್ನೋದಕ್ಕೆ ನಮಗೆ ಹೆಮ್ಮೆನೂ ಇದೆ, ಗರ್ವನೂ ಇದೆ. ವೀರಶೈವ ಲಿಂಗಾಯತ ಬಾಂಧವರು ಧರ್ಮದ ಕಾಲಂ 8ರಲ್ಲಿ ಹಿಂದೂ ಅಂತ ಹೇಳಿ ಬರೆಸಬೇಕು ಅಂತಕ್ಕಂಥ ಸಹಮತದ ನಿರ್ಣಯಕ್ಕೆ ಸೇರಿದ ನಾವೆಲ್ಲರೂ ಕೂಡ ಬಂದಿದೆ. ಎರಡನೇ ಸಂಗತಿ, ಜಾತಿಯ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ನಮೂದನ್ನು ಮಾಡಬೇಕು ಅಂತಕ್ಕಂಥ ನಿರ್ಣಯಕ್ಕೆ ನಾವು ಬಂದಿದ್ದೇವೆ. ಮೂರನೇದು, ಉಪಜಾತಿ. ಈ ಭಾಗದಲ್ಲಿ ಪ್ರಾಂತ್ಯದಲ್ಲಿ ಬಹುತೇಕ ನಾವು ಮಲ್ಲವ ಸಮಾಜಕ್ಕೆ ಸೇರಿದವರು ಇದ್ದೇವೆ. ಆ ಉಪಜಾತಿಯ ಆ ಕಾಲಂನಲ್ಲಿ ಮಲ್ಲವ ಅನ್ನೋದನ್ನ ಮತ್ತು ಬೇರೆ ಬೇರೆ ಉಪಜಾತಿಯ ಒಂದುಗಳಿದ್ರೆ ಪರಿಸರಕ್ಕೆ ಮಾರಕವಾಗಿರುವ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಕೈಬಿಡುವಂತೆ ಒತ್ತಾಯಿಸಿ ಅಕ್ಟೋಬರ್ 4ರಂದು ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಅಹೋರಾತ್ರಿ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸೋಮವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು.
ರೈತ ಸಂಘದ ಉಪಾಧ್ಯಕ್ಷ ರಮೇಶ್ ಕೆಳದಿ ಮಾತನಾಡಿದರು. ಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರಪ್ಪ ಮನೆಘಟ್ಟ, ಪ್ರಮುಖರಾದ ಭದ್ರೇಶ್ ಬಾಳಗೋಡು, ಕುಮಾರ್ ಗೌಡ, ಚಂದ್ರು ಪೂಜಾರಿ, ಶಿವು ಮೈಲಾರಿಕೊಪ್ಪ, ಅಣ್ಣಪ್ಪ, ರೋಹಿತ್, ಅಣ್ಣಪ್ಪ ಇನ್ನಿತರರು ಹಾಜರಿದ್ದರು. ಸುಮಾರು 300 ಎಕರೆ ಅಡಿಕೆ ತೋಟವನ್ನ ನಾಶ ಮಾಡಿ ಅದರಲ್ಲಿ ಹೋಗ್ತಿದೆ. ಅವರೆಲ್ಲರಿಗೂ ಕೂಡ ಮಸೂದಿನ ಪ್ರಕ್ರಿಯೆ ನೋಟಿಸನ್ನು ಕೊಟ್ಟಿದ್ದಾರೆ. ಅವರೆಲ್ಲರೂ ಪ್ರತಿರೋಧ ತೋರಿ ಯಾಕೆ ನಾನೇ ಒಂದು ಸಲಹೆ ಹೈಕೋರ್ಟಲ್ಲಿ ಕಡೆಯಾಗಿ ತರಿಸಿದ್ದೀವಿ. ಆದರೆ ಅಷ್ಟೊಂದು ಸಣ್ಣ ಯೋಜನೆಗೆ ಅಷ್ಟೊಂದು ತೋಟ ಕಡಿಬೇಕಾದ್ರೆ ಇಲ್ಲಿ ಬೆಲೆ ಮಾಡ್ತಕ್ಕಂಥ ಭೂಮಿಗಳಿರ್ಬೋದು, ಬರೀ ಸಾಗರ ಸುತ್ತಮುತ್ತಲ್ಲ, ಅಪ್ ಟು ಇಲ್ಲಿ ಜೋಗದಿಂದ ಏನು ನಮ್ಮ KPC ವಲಯದಿಂದ ಅಥವಾ ಪಂಪ್ ಸ್ಟೋರೇಜ್ ಯೋಜನೆ ಎಲ್ಲಿ ಆರಂಭ ಆಗ್ತದೆ ಅಲ್ಲಿಂದ ಬೆಂಗಳೂರವರೆಗೂ, ತುಮಕೂರವರೆಗೂ, ಮತ್ತೆ ಈ ಕಡೆ ಯಾವ ಬೆಳಗಾವಿ ಇರ್ಬೋದು, ಹಾವೇರಿ ಇರ್ಬೋದು, ಎಲ್ಲ ಕಡೆಗೂ ಎಲ್ಲೆಲ್ಲಿಗೆ ಲೈನ್ ಹೋಗ್ತಾರೆ. ಮಿನಿಮಮ್ ಒಂದು 10 ಲೈನ್ಗಳನ್ನ ಜಾಸ್ತಿ ಮಾಡ್ತಾರೆ ಈ ಸರಿ. ಹಾಗಾಗಿ ಯೋಜನೆ ಆಗಬಾರದು. ಇದರಿಂದ ನಮ್ಮ ತಾಲೂಕಿಗಾಗಲಿ ಅಥವಾ ಇಲ್ಲಿಂದ್ರೆ ಈ ಅಕ್ಕಪಕ್ಕ ಜಿಲ್ಲೆಗಳಿಗಾಗಲಿ ಯಾವುದೇ ಅನುಕೂಲ ಇಲ್ಲ. ಈ ವಿದ್ಯುತ್ ಏನು ಉತ್ಪಾದನೆ ಉದ್ದೇಶ ಹೊಂದಿದ್ರೆ ಬೇರೆಯ ಯಾವುದಾದ್ರು ಮಾರ್ಗದಲ್ಲಿ ಅಂದರೆ ವಿಂಡ್ ಪವರ್ ಇರ್ಬೋದು ಅಥವಾ ಸೋಲಾರ್ ಪವರಿಂದ ಉತ್ಪಾದನೆ ಮಾಡ್ತಕ್ಕಂಥದ್ದನ್ನ ಯೋಚನೆ ಮಾಡಬಹುದು, ಸರ್ಕಾರ ಮಾಡಲಿ ಅಂತ ಹೇಳಿ ನಾವು ತಿಳಿಸ್ಕೊಳ್ತೇವೆ. ಮತ್ತೆ ಪರಿಸರವಾದಿಗಳು, ಪರಿಸರ ಪ್ರೇಮಿಗಳು, ಮಠಾಧೀಶರು, ರಾಜಕೀಯ ಮುಖಂಡರು, ಹಾಗೆ ಬೇರೆ ಬೇರೆ ಈ ದಲಿತ ಸಂಘರ್ಷ ಸಮಿತಿ ಇರ್ಬೋದು, ಇನ್ನಿತರ ಯಾವುದೇ ಸಂಘಟನೆಗಳಿರ್ಬೋದು, ಎಲ್ಲ ಸಂಘಟನೆಯನ್ನು ಅವ್ರು ಅವರ ಸೈದ್ಧಾಂತಿಕ ನಿಲುವುಗಳು ಬೇರೆ ಬೇರೆ ಇದ್ರೂ ಕೂಡ ಈ ಹೋರಾಟದಲ್ಲಿ ಎಲ್ಲರ ಅಭಿಪ್ರಾಯ ಒಂದೇ ಆಗಿರೋದ್ರಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಹೋರಾಟವನ್ನು ಮುಂದೆ ತೆಗೆದುಕೊಂಡು ಹೋಗ್ತೇವೆ. ಅದು ಎಷ್ಟು ದಿನಗಳ ಕಾಲ ನಡೀತದ ಗೊತ್ತಿಲ್ಲ. ಇವತ್ತು ಹೋರಾಟದ ಘೋಷಣೆಯನ್ನ ಮಾಡಿದ್ದೇವೆ, ದಿನಾಂಕವನ್ನ. ಆ ನಂತರ ದಿನನಿತ್ಯ ಅದರ ಏನು ಬೆಳವಣಿಗೆ ಆಗ್ತದೆ ಮುಖಾಂತರ ಇರ್ತೇವೆ. ಮತ್ತೆ ವಿಶೇಷವಾಗಿ ವಿಭಿನ್ನ ಚಳವಳಿಯನ್ನ ಪ್ರತಿದಿನವೂ ಮಾಡಬೇಕು ಅನ್ನೋ ಉದ್ದೇಶ ಹೊಂದಿರೋದ್ರಿಂದ ಸಹಿ ಸಂಗ್ರಹಕ್ಕೂ ಕೂಡ ಅವಕಾಶ ಮಾಡಿದ್ದೇವೆ. ಕೆಲವೊಬ್ಬರಿಗೆ ಭಾಗವಹಿಸಲಿಕ್ಕೆ ಆಗೋದಿಲ್ಲ ಹೋರಾಟದಲ್ಲಿ, ಒತ್ತಡದ ಸಮಯದ ಒತ್ತಡ ಇರೋದ್ರಿಂದ ಅವರಿಗೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಲಿಕ್ಕೆ ಬಹಳ ದೊಡ್ಡ ಒಂದು ಸ್ಕ್ರೀನಲ್ಲಿ ಸಹಿಯನ್ನ ಸಂಗ್ರಹ ಮಾಡತಕ್ಕಂಥ ಉದ್ದೇಶವನ್ನು ಹೊಂದಿದ್ದೇವೆ. ಅವರ ಸಹಿ ಮೂಡಿಸಿ ಅಥವಾ ಅವರ ಹಸ್ತಾಕ್ಷರ ಮೂಡಿಸಿ ಅವರು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶವನ್ನು ಮಾಡಬೇಕಂತ ಗುರಿ ಹೊಂದಿದ್ದೇವೆ. ಹಾಗೆ ಇಲ್ಲಿವರೆಗೂ ನಮ್ಮ ಎಲ್ಲ ರೈತರ ಜನಪರ ಹೋರಾಟಗಳಿಗೆ ತಮ್ಮ ಪ್ರೇಮಿಗಳು, ಮಠಾಧೀಶರು, ರಾಜಕೀಯ ಮುಖಂಡರುಗಳು, ಹಾಗೆ ಬೇರೆ ಬೇರೆ ದಲಿತ ಸಂಘರ್ಷ ಸಮಿತಿ ಇರ್ಬೋದು, ಇನ್ನಿತರ ಯಾವುದೇ ಸಂಘಟನೆಗಳಿರ್ಬೋದು, ಎಲ್ಲ ಸಂಘಟನೆಯವ್ರನ್ನ ಅವರ ಸೈದ್ಧಾಂತಿಕ ನಿಲುವುಗಳು ಬೇರೆ ಬೇರೆ ಇದ್ರೂ ಕೂಡ ಈ ಹೋರಾಟದಲ್ಲಿ ಎಲ್ಲರ ಅಭಿಪ್ರಾಯ ಒಂದೇ ಆಗಿರೋದ್ರಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಹೋರಾಟವನ್ನ ಮುಂದೆ ತೆಗೆದುಕೊಂಡು ಹೋಗ್ತೇವೆ. ಅದು ಎಷ್ಟು ದಿನಗಳ ಕಾಲ ನಡೀತದೆ ಗೊತ್ತಿಲ್ಲ. ಇವತ್ತು ಹೋರಾಟದ ಘೋಷಣೆಯನ್ನ ಮಾಡಿದ್ದೇವೆ, ದಿನಾಂಕವನ್ನ. ಆ ನಂತರ ದಿನನಿತ್ಯ ಅದರ ಏನು ಬೆಳವಣಿಗೆ ಆಗ್ತದೆ ನಿಮ್ಮ ಮುಖಾಂತರ ಇರ್ತೇವೆ. ಮತ್ತೆ ವಿಶೇಷವಾಗಿ ವಿಭಿನ್ನ ಚಳವಳಿಯನ್ನ ಪ್ರತಿದಿನವೂ ಮಾಡಬೇಕು ಅನ್ನೋ ಉದ್ದೇಶ ಹೊಂದಿರೋದ್ರಿಂದ ಸಹಿ ಸಂಗ್ರಹಕ್ಕೂ ಕೂಡ ಅವಕಾಶ ಮಾಡಿದ್ದೇವೆ. ಕೆಲವೊಬ್ಬರಿಗೆ ಭಾಗವಹಿಸಲಿಕ್ಕೆ ಆಗೋದಿಲ್ಲ ಹೋರಾಟದಲ್ಲಿ, ಒತ್ತಡದ ಸಮಯದ ಒತ್ತಡ ಇರೋದ್ರಿಂದ ಅವರಿಗೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಲಿಕ್ಕೆ ಬಹಳ ದೊಡ್ಡ ಒಂದು ಸ್ಕ್ರೀನಲ್ಲಿ ಸಹಿಯನ್ನ ಸಂಗ್ರಹ ಮಾಡತಕ್ಕಂಥ ಉದ್ದೇಶವನ್ನು ಹೊಂದಿದ್ದೇವೆ. ಅವರ ಸಹಿ ಮೂಡಿಸಿ ಅಥವಾ ಅವರ ಹಸ್ತಾಕ್ಷರ ಮೂಡಿಸಿ ಅವರು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶವನ್ನು ಮಾಡಬೇಕು ಅಂತ ಗುರಿ ಹೊಂದಿದ್ದೇವೆ. ಹಾಗೆ ಇಲ್ಲಿವರೆಗೂ ನಮ್ಮ ಎಲ್ಲ ರೈತರ ಜನಪರ ಹೋರಾಟಗಳಿಗೆ ತಮ್ಮ ಬೆಂಬಲ ಮತ್ತೆ ಸಲಹೆ ಸಹಕಾರಗಳು ಅಪಾರವಾಗಿ ಸಿಕ್ಕಿದ್ದು ಅನೇಕ ಹೋರಾಟಗಳು ಯಶಸ್ವಿಯಾಗಿದ್ದಾವೆ. ಈ ಹೋರಾಟದಲ್ಲೂ ಕೂಡ ತಮ್ಮ ಸಲಹೆ ಅಗತ್ಯವಾಗಿ ಬೇಕಾಗಿರ್ತದೆ. ಮತ್ತೆ ಈ ವಿಷಯವನ್ನ ಹೆಚ್ಚು ಪ್ರಚಾರಪಡಿಸಬೇಕು ಸಾಮಾಜಿಕ ಜಾಲತಾಣದಲ್ಲಿ. ಮತ್ತೆ ಯುವ ಜನಾಂಗ ಎದ್ದು ಬರಬೇಕು ಈ ಹೋರಾಟದಲ್ಲಿ. ಇದು ಆಂದೋಲನ ಅಂದ್ರೆ ನಾನು ಕರಿತಕ್ಕಂಥದ್ದು ಇನ್ನೊಬ್ರು ಕರಿತಕ್ಕಂಥ ನೆಪ ಮಾತ್ರಕ್ಕಾಗಬೇಕು. ಒಬ್ಬರಿಂದ ಒಬ್ಬರಿಗೆ ಹರಡಿ ಎಲ್ಲ ದಿಕ್ಕಿನಲ್ಲೂ ಇದು ಜನರ ವಿರೋಧ ಈ ಯೋಜನೆಗೆ ವ್ಯಕ್ತವಾಗಿ ಈ ಯೋಜನೆಯನ್ನ ಸರ್ಕಾರ ಹಿಂಪಡೆಯುವ ಮಟ್ಟಕ್ಕೆ ಈ ಹೋರಾಟವನ್ನು ರೂಪಿಸಬೇಕು ಅನ್ನೋದು ಉದ್ದೇಶ ಹೊಂದಿದ್ದೇವೆ. ಹಾಗಾಗಿ ಎಲ್ಲ ಸುಮಾರು 8,000 ಕೋಟಿ ವೆಚ್ಚದಲ್ಲಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ಸರ್ಕಾರ ಒಂದು ಅವೈಜ್ಞಾನಿಕ ಯೋಜನೆಯನ್ನು ಬಹುಶಃ 1936 ಮಳೆನೂರಿನಲ್ಲಿ ಡ್ಯಾಮ್ ಕಟ್ಟಿ ಮೊದಲ ಬಾರಿಗೆ ಇದನ್ನು ಉತ್ಪಾದನೆ ಮಾಡಿದೆ. ನಂತರದಲ್ಲಿ 1956 ನಿಮಿಷದಲ್ಲಿ ಮಾಡಿ ವಿದ್ಯುತ್ತನ್ನು ಮತ್ತು ಹೆಚ್ಚಿನ ಬೇಡಿಕೆಯನ್ನು ಇಟ್ಟಾಗ ಮತ್ತು ಅದನ್ನು ಸ್ಥಾಪನೆ ಮಾಡಿದೆ. ಈಗ ಪಂಪ್ ಸ್ಟೋರೇಜ್ ಅನ್ನು ಸರ್ಕಾರ ಹೊರಕೊಟ್ಟಿದೆ. ಭವಿಷ್ಯದ ದಿನಗಳಲ್ಲಿ ಈ ಭಾಗವನ್ನು ಸುಮಾರು 2 ಕಾರ್ಬನ್ ಹಾಗೂ ನವರೂಪ ಬಾಗಿಲುಗಳನ್ನು ಕೇವಲ ವಿದ್ಯುತ್ತಿಗಾಗಿ ಮೀಸಲಿಡುವ ಅತ್ಯಂತ ಸೂಕ್ಷ್ಮ ಪ್ರದೇಶ ಎಂದು
ಮುತ್ತುವರಿದು ಅಲ್ಲಿರುವ ಜನಗಳ ವಸತಿ ಪ್ರದೇಶಗಳನ್ನು ಬೇರೊಂದು ಕಡೆ ಸ್ಥಳಾಂತರಿಸುವಂತ ಮುಂದಿನ ಯೋಜನೆಗಳು ಭವಿಷ್ಯದಲ್ಲಿ ಇಂತಹ ಯೋಜನೆಗಳು ಬರಬಹುದು. ಆದ್ದರಿಂದ ಯುವಜನರು ಅದೆಷ್ಟು ಈ ಒಂದು ಅರಿವನ್ನು ತಮ್ಮಲ್ಲಿ ಇಟ್ಟಾಗ ತಂಡೋಪತಂಡವಾಗಿ ಈ ಒಂದು ಹೋರಾಟಕ್ಕೆ ನಡೆಸಬೇಕು. ಮತ್ತು ಏನು ರೈತ ಹೋರಾಟಗಳಿಗೆ ಇಲ್ಲಿ ಸರ್ಕಾರಗಳು ಮಾಡಿರುವ ಉದಾಹರಣೆಗಳು ಸಾಕಾಗ್ತದೆ. ಬಹುಶಃ 2015-16 ಮೂಲ ಕೃಷಿ ಕಾಯ್ದೆಗಳನ್ನು ರೈತ ನಿರಂತರ ಹೋರಾಡಿಸಿದ ಸರ್ಕಾರವನ್ನು ವಾಪಸ್ ಆ ಒಂದು ಮಾದರಿ ಡೆಲ್ಲಿಯ ಕೃಷಿ ಕಾಯ್ದೆಯ ವಿರೋಧ ಆ ಮಾದರಿ ಹೋರಾಟವನ್ನು ಮತ್ತೊಮ್ಮೆ ನಾವು ಇಲ್ಲಿ ಸಾಗರದಲ್ಲಿ ಮಾಡಬೇಕಾಗಿದೆ. ಹಾಗೂ ನಮ್ಮ ಸುಂದರ್ಲಾಲ್ ಬೋರ್ನವರ ಅರ್ಪಿಕುವ ಚಳವಳಿ ಆ ಮೂಲಕ ಏನು ಆ ಭಾಗದಲ್ಲಿ ಈ ಒಂದು ಯೋಜನೆಯಿಂದ ಸಾವಿರಾರು ಮರಗಳು ಅಲ್ಲಿ ಜಾರಿಗೊಳ್ಳುವಂಥ ಪ್ರಸಂಗ ಬರ್ತದೆ. ಆ ಮರಗಳನ್ನು ಅರ್ಪಿಕುವ ಚಳವಳಿ ಮಾದರಿಯಲ್ಲಿ ನಾವು ಮತ್ತೊಂದು ಚಳವಳಿಯನ್ನು ರೂಪಿಸುವಂಥ ಆ ಹಂತಕ್ಕೆ ನಾವು ಯೋಜನೆಗೆ ನಾವು ಕೈ ಹಾಕಿದ್ದೇವೆ. ರೈತ ಸಂಘದ ಮೂಲಕ ಒಂದು ಸೈನಿಕ ಸಂಘ ಸಾಗರ ತಾಲೂಕಿನ ಹೆಗೋಡು ಗ್ರಾಮದ ವಿಭವ ಮತ್ತು ರಕ್ಷಾ ಹರಿಯಾಣದ ಪಂಚಕುಲದಲ್ಲಿ ನಡೆದ ಆಲ್ ಇಂಡಿಯಾ ಜೂನಿಯರ್ ನ್ಯಾಷನಲ್ ಬ್ಯಾಡ್ಮಿಂಟನ್ ರ್ಯಾಂಕಿಂಗ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ದ್ವಿತೀಯ ಸ್ಥಾನದೊಂದಿಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ದಿ ಲೈಟ್ ಬ್ಯಾಡ್ಮಿಂಟನ್ ಸಂಸ್ಥೆಯ ಕ್ರೀಡಾಪಟು ವಿಭವ 15 ವರ್ಷದೊಳಗಿನ ರಾಷ್ಟ್ರಮಟ್ಟದ ಜೂನಿಯರ್ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ 15 ವರ್ಷದೊಳಗಿನ ಬಾಲಕಿಯರ ಡಬಲ್ಸ್ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆಯುವ ಮೂಲಕ ಅಕ್ಟೋಬರ್ನಲ್ಲಿ ಚೀನಾ ದೇಶದಲ್ಲಿ ನಡೆಯಲಿರುವ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಚಾಂಪಿಯನ್ಶಿಪ್ 2025ರಲ್ಲಿ ಭಾಗವಹಿಸಲು ಭಾರತ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಸಾಗರದ ಜ್ಞಾನಭಾರತಿ ಪ್ರೌಢಶಾಲೆಯಲ್ಲಿ 9ನೇ ತರಗತಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿಭವ ಹೆಗೋಡಿನ ರಾಘವೇಂದ್ರ ಮತ್ತು ವಸುಂಧರ ದಂಪತಿಗಳ ಪುತ್ರಿಯಾಗಿದ್ದಾರೆ. ಸಾಗರದ ಹೆಸರಾಂತ ಶಟಲ್ ಸಂಸ್ಥೆ ದೀಪಕ್ ಎಸ್ ಅವರ ದಿ ಲೈಟ್ ಬ್ಯಾಡ್ಮಿಂಟನ್ನಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.